ವರ್ಷಕ್ಕೆ ಕೌಂಟ್ ಡೌನ್ ಶುರುವಾಗಿದೆ. ಗ್ರ್ಯಾಂಡ್ ಸೆಲೆಬ್ರೇಟ್ ಮಾಡೋಕೆ ಜನ ಸಿದ್ಧತೆಯನ್ನ ಮಾಡಿಕೊಳ್ತಾ ಇದ್ದಾರೆ. ನಗರ ಹಾಗೂ ಹೊರ ವಲಯದಲ್ಲಿ ಪಬ್, ರೆಸ್ಟೋರೆಂಟ್, ರೆಸಾರ್ಟ್ಗಳನ್ನು ಬುಕ್ ಮಾಡ್ತಿದ್ದು ಈ ಬಾರಿ ಮಧ್ಯರಾತ್ರಿ 2 ಗಂಟೆವರೆಗೂ ಕೂಡ ಅವಕಾಶಕ್ಕೆ ಮನವಿಯನ್ನ ಮಾಡ್ತಾರೆ. ನ್ಯೂ ಇಯರ್ ಸೆಲೆಬ್ರೇಷನ್ಗೆ ಸಿಲಿಕಾನ್ ಸಿಟಿ ಬೆಂಗಳೂರು ಭರ್ಜರಿಯಾಗಿ ಸಜ್ಜಾಗ್ತಿದೆ. ಎಂಜಿ ರೋಡ್, ಬ್ರಿಗೇಡ್ ರೋಡ್ ಜಗಮಗಿಸ್ತಿದೆ. 2025 ಗ್ರ್ಯಾಂಡ್ ಆಗಿ ವೆಲ್ಕಮ್ ಮಾಡಿಕೊಳ್ಳಲು ಸಿಟಿ ಜನ ತುದಿಗಾಲಲ್ಲಿ ನಿಂತಿದ್ದಾರೆ. ಪಬ್, ರೆಸಾರ್ಟ್ಗಳಿಗೆ ಫುಲ್ ಡಿಮ್ಯಾಂಡ್. ನಗರದ ಹಲವು ಪಬ್, ರೆಸಾರ್ಟ್ಗಳಲ್ಲಿ ಬುಕಿಂಗ್ ಜೋರಾಗಿದೆ. ನಗರದ ಹೊರವಲಯದ ರೆಸಾರ್ಟ್ಗಳಲ್ಲೂ ಗ್ರಾಹಕರನ್ನ ಸೆಳೆಯುತ್ತಿವೆ. ಅಲ್ಲದೆ ರೆಸಾರ್ಟ್ ಮಾಲೀಕರು ಡಿಸ್ಕೌಂಟ್ ಸ್ಪೆಷಲ್ ಆಫರ್ಗಳನ್ನ ನೀಡುತ್ತಿದ್ದಾರೆ. ಬೀಳ್ಕೊಟ್ಟು 2025 ಹೊಸ ವರ್ಷದ ಆಚರಣೆಯನ್ನ ಮಾಡುವಂತಹ ನಿಟ್ಟಲ್ಲಿ ಬೆಂಗಳೂರು ನಗರ ಹಾಗೂ ಹೊರಗಡೆ ಈಗ ರೆಸಾರ್ಟ್ಗಳಾಗ್ಲಿ, ಹೋಟೆಲ್ಗಳಾಗ್ಲಿ ಹೆಚ್ಚೆಚ್ಚು ಬುಕ್ಕಿಂಗ್ಗಳಾಗಿರೋ ಕಾರಣದಿಂದಾಗಿ ಬುಕ್ಕಿಂಗ್ಗಳಾಗಿದೆ. ಎಲ್ಲೂ ಸಹ ಜಾಗಗಳು ಸಿಗ್ತಾ ಇಲ್ಲ. ಆ ಒಂದು ನಿಟ್ಟಲ್ಲಿ ಕನಕಾಪುರ ಮುಖ್ಯ ರಸ್ತೆ, ಅಗ್ರ ರಸ್ತೆ ಇರತಕ್ಕಂತಹ ನಮ್ಮ ರೆಸಾರ್ಟ್ ಆಗಿರ್ತಕ್ಕಂಥ ಪ್ರಕೃತಿ ರೆಸಾರ್ಟ್ ಈಗಾಗಲೇ ಬುಕಿಂಗ್ಸ್ಗಳನ್ನು ಓಪನ್ ಮಾಡಿದ್ದೇವೆ. ಸಂಗೀತ, ರಸಸಂಜೆ ಕಾರ್ಯಕ್ರಮಗಳನ್ನು ಹಾಗೂ ಇತರೆ ಮನರಂಜನಾತ್ಮಕವಾದಂತಹ ಕಾರ್ಯಕ್ರಮಗಳನ್ನು ಆಯೋಜನೆಯನ್ನು ಮಾಡಿದ್ದೇವೆ. ಕುಂಬಳಗೋಡು, ಬಿಡದಿ, ಕನಕಪುರ ರಸ್ತೆ, ಏರ್ಪೋರ್ಟ್ ರಸ್ತೆ, ತುಮಕೂರು ರಸ್ತೆ ಸೇರಿದಂತೆ ಹಲವು ರೆಸಾರ್ಟ್ಗಳಲ್ಲಿ ಅಡ್ವಾನ್ಸ್ ಬುಕಿಂಗ್ ಆಗ್ತಿವೆ. ಬಗೆ ಬಗೆಯ ಊಟದ ಜೊತೆಗೆ ಮ್ಯೂಸಿಕ್ ವ್ಯವಸ್ಥೆ, ಫೈರ್ ಕ್ಯಾಂಪ್ಗೆ ವಿಶೇಷ ವ್ಯವಸ್ಥೆ ಮಾಡಲಾಗ್ತಿದೆ. ಇನ್ನು ನಗರದಲ್ಲೂ ಮಧ್ಯರಾತ್ರಿ 2 ಗಂಟೆಯ ತನಕ ಪಬ್, ಬಾರ್, ರೆಸ್ಟೋರೆಂಟ್ ಓಪನ್ ಮಾಡೋಕೆ ಮಾಲೀಕರು ಪೊಲೀಸರಿಗೆ ಮನವಿ ಮಾಡಿಕೊಳ್ತಿದ್ದಾರೆ. ದಿನನಿತ್ಯ 125 ಕೋಟಿ ಅಬಕಾರಿ ಸುಂಕ ಕಟ್ಟುತ್ತಿರುವ ನಮ್ಮ ಬಾರ್ ಅಂಡ್ ರೆಸ್ಟೋರೆಂಟ್ನವರು ಈ 31ನೇ ತಾರೀಕು ಕನಿಷ್ಠ 100 ಕೋಟಿಯಷ್ಟು ಇನ್ನೂ ಹೆಚ್ಚುವರಿ ಸಂಗ್ರಹಣೆ ಮಾಡಿ ಕೊಡಲಿದ್ದಾರೆ. ಈ ಎಲ್ಲ ಕಾರಣಗಳಿಂದ 31ನೇ ತಾರೀಕು ಕನಿಷ್ಠ ರಾತ್ರಿ 2 ಗಂಟೆಯವರೆಗೆ ನಮಗೆ ವ್ಯಾಪಾರ ವ್ಯವಹಾರ ಮಾಡಲು ಅವಕಾಶ ಮಾಡಿಕೊಟ್ಟಲ್ಲಿ ಎಲ್ಲ ಮಾಲೀಕರಿಗೂ ನಮ್ಮ ನೆಚ್ಚಿನ ಗ್ರಾಹಕರಿಗೂ ಒಳ್ಳೆಯ ಕಾರ್ಯಕ್ರಮಗಳನ್ನು ಕೊಡಬಹುದು. ಹೊಸ ವರ್ಷಕ್ಕೆ ಇನ್ನು 4 ದಿನ ಬಾಕಿ ಇದ್ದು ಭರ್ಜರಿಯಾಗಿ ಆಚರಿಸೋಕೆ ಐಟಿ ಸಿಟಿ ರೆಡಿಯಾಗಿದೆ. ವೀರೇಶ್ ಹಿರೇಮಠ, ಮೆಟ್ರೋ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ಹೊಸ ವರ್ಷಕ್ಕೆ ಕೌಂಟ್ ಡೌನ್ ಶುರುವಾಗಿದೆ. ಗ್ರ್ಯಾಂಡ್ ಸೆಲೆಬ್ರೇಟ್ ಮಾಡೋಕೆ ಜನ ಸಿದ್ಧತೆಯನ್ನ ಮಾಡಿಕೊಳ್ತಾ ಇದ್ದಾರೆ. ನಗರ ಹಾಗೂ ಹೊರ ವಲಯದಲ್ಲಿ ಪಬ್, ರೆಸ್ಟೋರೆಂಟ್, ರೆಸಾರ್ಟ್ಗಳನ್ನು ಬುಕ್ ಮಾಡ್ತಿದ್ದು ಈ ಬಾರಿ ಮಧ್ಯರಾತ್ರಿ 2 ಗಂಟೆವರೆಗೂ ಕೂಡ ಅವಕಾಶಕ್ಕೆ ಮನವಿಯನ್ನ ಮಾಡ್ತಾರೆ. ನ್ಯೂ ಇಯರ್ ಸೆಲೆಬ್ರೇಷನ್ಗೆ ಸಿಲಿಕಾನ್ ಸಿಟಿ ಬೆಂಗಳೂರು ಭರ್ಜರಿಯಾಗಿ ಸಜ್ಜಾಗ್ತಿದೆ. ಎಂಜಿ ರೋಡ್, ಬ್ರಿಗೇಡ್ ರೋಡ್ ಜಗಮಗಿಸ್ತಿದೆ. 2025 ಗ್ರ್ಯಾಂಡ್ ಆಗಿ ವೆಲ್ಕಮ್ ಮಾಡಿಕೊಳ್ಳಲು ಸಿಟಿ ಜನ ತುದಿಗಾಲಲ್ಲಿ ನಿಂತಿದ್ದಾರೆ. ಪಬ್, ರೆಸಾರ್ಟ್ಗಳಿಗೆ ಫುಲ್ ಡಿಮ್ಯಾಂಡ್. ನಗರದ ಹಲವು ಪಬ್, ರೆಸಾರ್ಟ್ಗಳಲ್ಲಿ ಬುಕಿಂಗ್ ಜೋರಾಗಿದೆ. ನಗರದ ಹೊರವಲಯದ ರೆಸಾರ್ಟ್ಗಳಲ್ಲೂ ಗ್ರಾಹಕರನ್ನ ಸೆಳೆಯುತ್ತಿವೆ. ಅಲ್ಲದೆ ರೆಸಾರ್ಟ್ ಮಾಲೀಕರು ಡಿಸ್ಕೌಂಟ್ ಸ್ಪೆಷಲ್ ಆಫರ್ಗಳನ್ನ ನೀಡುತ್ತಿದ್ದಾರೆ. ಬೀಳ್ಕೊಟ್ಟು 2025 ಹೊಸ ವರ್ಷದ ಆಚರಣೆಯನ್ನ ಮಾಡುವಂತಹ ನಿಟ್ಟಲ್ಲಿ ಬೆಂಗಳೂರು ನಗರ ಹಾಗೂ ಹೊರಗಡೆ ಈಗ ರೆಸಾರ್ಟ್ಗಳಾಗ್ಲಿ, ಹೋಟೆಲ್ಗಳಾಗ್ಲಿ ಹೆಚ್ಚೆಚ್ಚು ಬುಕ್ಕಿಂಗ್ಗಳಾಗಿರೋ ಕಾರಣದಿಂದಾಗಿ ಬುಕ್ಕಿಂಗ್ಗಳಾಗಿದೆ. ಎಲ್ಲೂ ಸಹ ಜಾಗಗಳು ಸಿಗ್ತಾ ಇಲ್ಲ. ಆ ಒಂದು ನಿಟ್ಟಲ್ಲಿ ಕನಕಾಪುರ ಮುಖ್ಯ ರಸ್ತೆ, ಅಗ್ರ ರಸ್ತೆ ಇರತಕ್ಕಂತಹ ನಮ್ಮ ರೆಸಾರ್ಟ್ ಆಗಿರ್ತಕ್ಕಂಥ ಪ್ರಕೃತಿ ರೆಸಾರ್ಟ್ ಈಗಾಗಲೇ ಬುಕಿಂಗ್ಸ್ಗಳನ್ನು ಓಪನ್ ಮಾಡಿದ್ದೇವೆ. ಸಂಗೀತ, ರಸಸಂಜೆ ಕಾರ್ಯಕ್ರಮಗಳನ್ನು ಹಾಗೂ ಇತರೆ ಮನರಂಜನಾತ್ಮಕವಾದಂತಹ ಕಾರ್ಯಕ್ರಮಗಳನ್ನು ಆಯೋಜನೆಯನ್ನು ಮಾಡಿದ್ದೇವೆ. ಕುಂಬಳಗೋಡು, ಬಿಡದಿ, ಕನಕಪುರ ರಸ್ತೆ, ಏರ್ಪೋರ್ಟ್ ರಸ್ತೆ, ತುಮಕೂರು ರಸ್ತೆ ಸೇರಿದಂತೆ ಹಲವು ರೆಸಾರ್ಟ್ಗಳಲ್ಲಿ ಅಡ್ವಾನ್ಸ್ ಬುಕಿಂಗ್ ಆಗ್ತಿವೆ. ಬಗೆ ಬಗೆಯ ಊಟದ ಜೊತೆಗೆ ಮ್ಯೂಸಿಕ್ ವ್ಯವಸ್ಥೆ, ಫೈರ್ ಕ್ಯಾಂಪ್ಗೆ ವಿಶೇಷ ವ್ಯವಸ್ಥೆ ಮಾಡಲಾಗ್ತಿದೆ. ಇನ್ನು ನಗರದಲ್ಲೂ ಮಧ್ಯರಾತ್ರಿ 2 ಗಂಟೆಯ ತನಕ ಪಬ್, ಬಾರ್, ರೆಸ್ಟೋರೆಂಟ್ ಓಪನ್ ಮಾಡೋಕೆ ಮಾಲೀಕರು ಪೊಲೀಸರಿಗೆ ಮನವಿ ಮಾಡಿಕೊಳ್ತಿದ್ದಾರೆ. ದಿನನಿತ್ಯ 125 ಕೋಟಿ ಅಬಕಾರಿ ಸುಂಕ ಕಟ್ಟುತ್ತಿರುವ ನಮ್ಮ ಬಾರ್ ಅಂಡ್ ರೆಸ್ಟೋರೆಂಟ್ನವರು ಈ 31ನೇ ತಾರೀಕು ಕನಿಷ್ಠ 100 ಕೋಟಿಯಷ್ಟು ಇನ್ನೂ ಹೆಚ್ಚುವರಿ ಸಂಗ್ರಹಣೆ ಮಾಡಿ ಕೊಡಲಿದ್ದಾರೆ. ಈ ಎಲ್ಲ ಕಾರಣಗಳಿಂದ 31ನೇ ತಾರೀಕು ಕನಿಷ್ಠ ರಾತ್ರಿ 2 ಗಂಟೆಯವರೆಗೆ ನಮಗೆ ವ್ಯಾಪಾರ ವ್ಯವಹಾರ ಮಾಡಲು ಅವಕಾಶ ಮಾಡಿಕೊಟ್ಟಲ್ಲಿ ಎಲ್ಲ ಮಾಲೀಕರಿಗೂ ನಮ್ಮ ನೆಚ್ಚಿನ ಗ್ರಾಹಕರಿಗೂ ಒಳ್ಳೆಯ ಕಾರ್ಯಕ್ರಮಗಳನ್ನು ಕೊಡಬಹುದು.
ಹೊಸ ವರ್ಷಕ್ಕೆ ಇನ್ನು 4 ದಿನ ಬಾಕಿ ಇದ್ದು ಭರ್ಜರಿಯಾಗಿ ಆಚರಿಸೋಕೆ ಐಟಿ ಸಿಟಿ ರೆಡಿಯಾಗಿದೆ. ವೀರೇಶ್ ಹಿರೇಮಠ, ಮೆಟ್ರೋ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ಹೊಸ ವರ್ಷಕ್ಕೆ ಕೌಂಟ್ ಡೌನ್ ಶುರುವಾಗಿದೆ. ಗ್ರ್ಯಾಂಡ್ ಸೆಲೆಬ್ರೇಟ್ ಮಾಡೋಕೆ ಜನ ಸಿದ್ಧತೆಯನ್ನ ಮಾಡ್ಕೊಳ್ತಾ ಇದ್ದಾರೆ. ನಗರ ಹಾಗೂ ಹೊರ ವಲಯದಲ್ಲಿ ಪಬ್, ರೆಸ್ಟೋರೆಂಟ್, ರೆಸಾರ್ಟ್ಗಳನ್ನ ಬುಕ್ ಮಾಡ್ತಿದ್ದು ಈ ಬಾರಿ ಮಧ್ಯರಾತ್ರಿ 2 ಗಂಟೆವರೆಗೂ ಕೂಡ ಅವಕಾಶಕ್ಕೆ ಮನವಿಯನ್ನ ಮಾಡ್ತಾರೆ. ನ್ಯೂ ಇಯರ್ ಸೆಲೆಬ್ರೇಷನ್ಗೆ ಸಿಲಿಕಾನ್ ಸಿಟಿ ಬೆಂಗಳೂರು ಭರ್ಜರಿಯಾಗಿ ಸಜ್ಜಾಗ್ತಿದೆ. ಎಂಜಿ ರೋಡ್, ಬ್ರಿಗೇಡ್ ರೋಡ್ ಜಗಮಗಿಸ್ತಿದೆ. 2025 ಗ್ರ್ಯಾಂಡ್ ಆಗಿ ವೆಲ್ಕಮ್ ಮಾಡಿಕೊಳ್ಳಲು ಸಿಟಿ ಜನ ತುದಿಗಾಲಲ್ಲಿ ನಿಂತಿದ್ದಾರೆ. ಪಬ್, ರೆಸಾರ್ಟ್ಗಳಿಗೆ ಫುಲ್ ಡಿಮ್ಯಾಂಡ್. ನಗರದ ಹಲವು ಪಬ್, ರೆಸಾರ್ಟ್ಗಳಲ್ಲಿ ಬುಕಿಂಗ್ ಜೋರಾಗಿದೆ. ನಗರದ ಹೊರವಲಯದ ರೆಸಾರ್ಟ್ಗಳಲ್ಲೂ ಗ್ರಾಹಕರನ್ನ ಸೆಳೆಯುತ್ತಿವೆ. ಅಲ್ಲದೆ ರೆಸಾರ್ಟ್ ಮಾಲೀಕರು ಡಿಸ್ಕೌಂಟ್, ಸ್ಪೆಷಲ್ ಆಫರ್ಗಳನ್ನ ನೀಡ್ತಿದ್ದಾರೆ. ಬೀಳ್ಕೊಟ್ಟು 2025 ಹೊಸ ವರ್ಷದ ಆಚರಣೆಯನ್ನ ಮಾಡುವಂತಹ ನಿಟ್ಟಲ್ಲಿ ಬೆಂಗಳೂರು ನಗರ ಹಾಗೂ ಹೊರಗಡೆ ಈಗ ರೆಸಾರ್ಟ್ಗಳಾಗ್ಲಿ, ಹೋಟೆಲ್ಗಳಾಗ್ಲಿ ಹೆಚ್ಚೆಚ್ಚು ಬುಕ್ಕಿಂಗ್ಗಳಾಗಿರೋ ಕಾರಣದಿಂದಾಗಿ ಬುಕ್ಕಿಂಗ್ಗಳಾಗಿದೆ. ಎಲ್ಲೂ ಸಹ ಜಾಗಗಳು ಸಿಗ್ತಾ ಇಲ್ಲ. ಆ ಒಂದು ನಿಟ್ಟಲ್ಲಿ ಕನಕಾಪುರ ಮುಖ್ಯ ರಸ್ತೆ, ಅಗ್ರ ರಸ್ತೆ ಇರತಕ್ಕಂತಹ ನಮ್ಮ ರೆಸಾರ್ಟ್ ಆಗಿರ್ತಕ್ಕಂಥ ಪ್ರಕೃತಿ ರೆಸಾರ್ಟ್ ಈಗಾಗಲೇ ಬುಕಿಂಗ್ಸ್ಗಳನ್ನು ಓಪನ್ ಮಾಡಿದ್ದೇವೆ. ಸಂಗೀತ, ರಸಸಂಜೆ ಕಾರ್ಯಕ್ರಮಗಳನ್ನು ಹಾಗೂ ಇತರೆ ಮನರಂಜನಾತ್ಮಕವಾದಂತಹ ಕಾರ್ಯಕ್ರಮಗಳನ್ನು ಆಯೋಜನೆಯನ್ನು ಮಾಡಿದ್ದೇವೆ. ಕುಂಬಳಗೋಡು, ಬಿಡದಿ, ಕನಕಪುರ ರಸ್ತೆ, ಏರ್ಪೋರ್ಟ್ ರಸ್ತೆ, ತುಮಕೂರು ರಸ್ತೆ ಸೇರಿದಂತೆ ಹಲವು ರೆಸಾರ್ಟ್ಗಳಲ್ಲಿ ಅಡ್ವಾನ್ಸ್ ಬುಕಿಂಗ್ ಆಗ್ತಿವೆ. ಬಗೆ ಬಗೆಯ ಊಟದ ಜೊತೆಗೆ ಮ್ಯೂಸಿಕ್ ವ್ಯವಸ್ಥೆ, ಫೈರ್ ಕ್ಯಾಂಪ್ಗೆ ವಿಶೇಷ ವ್ಯವಸ್ಥೆ ಮಾಡಲಾಗ್ತಿದೆ. ಇನ್ನು ನಗರದಲ್ಲೂ ಮಧ್ಯರಾತ್ರಿ 2 ಗಂಟೆಯ ತನಕ ಪಬ್, ಬಾರ್, ರೆಸ್ಟೋರೆಂಟ್ ಓಪನ್ ಮಾಡೋಕೆ ಮಾಲೀಕರು ಪೊಲೀಸರಿಗೆ ಮನವಿ ಮಾಡಿಕೊಡ್ತಿದ್ದಾರೆ. ದಿನನಿತ್ಯ 125 ಕೋಟಿ ಅಬಕಾರಿ ಸುಂಕ ಕಟ್ಟುತ್ತಿರುವ ನಮ್ಮ ಬಾರ್ ಅಂಡ್ ರೆಸ್ಟೋರೆಂಟ್ನವರು ಈ 31ನೇ ತಾರೀಕು ಕನಿಷ್ಠ 100 ಕೋಟಿಯಷ್ಟು ಇನ್ನೂ ಹೆಚ್ಚುವರಿ ಸಂಗ್ರಹಣೆ ಮಾಡಿ ಕೊಡಲಿದ್ದಾರೆ. ಈ ಎಲ್ಲ ಕಾರಣಗಳಿಂದ 31ನೇ ತಾರೀಕು ಕನಿಷ್ಠ ರಾತ್ರಿ 2 ಗಂಟೆಯವರೆಗೆ ನಮಗೆ ವ್ಯಾಪಾರ ವ್ಯವಹಾರ ಮಾಡಲು ಅವಕಾಶ ಮಾಡಿಕೊಟ್ಟಲ್ಲಿ ಎಲ್ಲ ಮಾಲೀಕರಿಗೂ, ನಮ್ಮ ನೆಚ್ಚಿನ ಗ್ರಾಹಕರಿಗೂ ಒಳ್ಳೆಯ ಕಾರ್ಯಕ್ರಮಗಳನ್ನು ಕೊಡಬಹುದು. ಹೊಸ ವರ್ಷಕ್ಕೆ ಇನ್ನು 4 ದಿನ ಬಾಕಿ ಇದ್ದು ಭರ್ಜರಿಯಾಗಿ ಆಚರಿಸೋಕೆ ಐಟಿ ಸಿಟಿ ರೆಡಿಯಾಗಿದೆ. ವೀರೇಶ್ ಹಿರೇಮಠ, ಮೆಟ್ರೋ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ಹೊಸ ವರ್ಷಕ್ಕೆ ಕೌಂಟ್ ಡೌನ್ ಶುರುವಾಗಿದೆ. ಗ್ರ್ಯಾಂಡ್ ಸೆಲೆಬ್ರೇಟ್ ಮಾಡೋಕೆ ಜನ ಸಿದ್ಧತೆಯನ್ನ ಮಾಡ್ಕೊಳ್ತಾ ಇದ್ದಾರೆ. ನಗರ ಹಾಗೂ ಹೊರ ವಲಯದಲ್ಲಿ ಪಬ್, ರೆಸ್ಟೋರೆಂಟ್, ರೆಸಾರ್ಟ್ಗಳನ್ನ ಬುಕ್ ಮಾಡ್ತಿದ್ದು ಈ ಬಾರಿ ಮಧ್ಯರಾತ್ರಿ 2 ಗಂಟೆವರೆಗೂ ಕೂಡ ಅವಕಾಶಕ್ಕೆ ಮನವಿಯನ್ನ ಮಾಡ್ತಾರೆ. ನ್ಯೂ ಇಯರ್ ಸೆಲೆಬ್ರೇಷನ್ಗೆ ಸಿಲಿಕಾನ್ ಸಿಟಿ ಬೆಂಗಳೂರು